ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಠಾಣೆಯ ಶ್ರೀ ಸತ್ಯನಾರಾಯಣ ಸೇವಾ ಸಮಿತಿ ಬಾಲ್ಕುಂ ಇದರ ಆಶ್ರಯದಲ್ಲಿ ಉದ್ಯಮಿ, ಕಲಾ ಸಂಘಟಕ ರಾಜು ಮೆಂಡನ್ ವಡ್ಸೆ ಅವರ ಸಂಯೋಜನೆಯಲ್ಲಿ ಆಗಸ್ಟ್ 3ರ ರವಿವಾರ ಸಂಜೆ 3 ಗಂಟೆಯಿಂದ ಮುಲುಂಡ್ ಚೆಕ್ನಾಕ ಸಮೀಪದ ನವೋದಯ ಜೂನಿಯರ್ ಕಾಲೇಜ್ ಸಭಾಂಗಣದಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ ಮೇಳದ ಕಲಾವಿದರಿಂದ ಜಗನ್ಮಾತೆ ಶ್ರೀ ವನದುರ್ಗೆ ಎಂಬ ಈ ವರ್ಷದ ನೂತನ ಪುಣ್ಯ ಕಥಾನಕವು ಯಕ್ಷಗಾನ ರೂಪದಲ್ಲಿ ಪ್ರದರ್ಶನಗೊಂಡಿತು. ಶ್ರೀ ಸತ್ಯನಾರಾಯಣ ಸೇವಾ ಸಮಿತಿ ಬಾಲ್ಕುಂನ ಅಧ್ಯಕ್ಷ ಮನೋಜ್ ಎಲ್ ಹೆಗ್ಡೆ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯ ಗಣ್ಯರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಅಂತಾರಾಷ್ಟ್ರೀಯ ಖ್ಯಾತಿಯ ಪುರೋಹಿತ ಜ್ಯೋತಿಷಿ ಅಶೋಕ್ ಪುರೋಹಿತ್ ಶುಭ ಆಶೀರ್ವಚನ ನೀಡಿದರು. ನಾವು ನೀವು ಕಂಡ ಹಾಗೆ ಇವತ್ತಿನ ದಿನ ನಾನು ಎಷ್ಟೋ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಉದ್ಘಾಟನೆಗೆ ಕರೀತಾರೆ. ನಾನು ಉದ್ಘಾಟನೆಗೆ ದೀಪ ಹಚ್ಚುವ ಕೆಲಸ ಹೆಚ್ಚಾಗಿ ಮಾಡ್ತಾ ಇರ್ತೇನೆ. ಆದರೆ ನನಗೆ ಇವತ್ತಿನ ಮೇಳದವರ ಅದ್ಭುತ, ಅವರ ಆ ಕಲಾವಿದರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ಕನ್ನಡ ಭಾಷೆಯ ಹಿಡಿತ, ಅವರು ಕೊಡುವ ಸಂದೇಶ, ಅವರ ಅಭಿನಯ ಕೆಲವು ಹೊತ್ತಿನ ತನಕ ನಮ್ಮನ್ನು ಈ ಲೋಕದಿಂದ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗಿ ಅಂತ ಒಂದು ಒಳ್ಳೆಯ ಅವರಿಗೆ ಆರೋಗ್ಯ ಕೊಡ್ಲಿ, ನಿಮ್ಮ ಎಲ್ಲಾ ಕಲಾವಿದರ ಜೀವನದಲ್ಲಿ ಸುಖ ಶಾಂತಿ ಸಿಗ್ಲಿ ಅಂತ ನಾವು ನೀವೆಲ್ಲ ಹಾರೈಸೋಣ. ಅಂಚನೆ ನಮ್ಮ ನಾಡು ಏತೋ ಒಂದು ಸುಂದರವಾಯಿನ ಕಲೆಕ್ಟರ್ ನಮ್ಮ ತೂಕ ಐಟ್ ಭರತನಾಟ್ಯಕ್ಕೂ ನಾಟಕ ಬೇತೆ ಬೇತೆ ನಮ್ಮ ಸಂಸ್ಕೃತಿನ
ತೆತ್ತು ತೋಜವನ ಚಿತ್ರ ಅಕ್ಕಲಿಕ್ಕುಲ್ಲ ಐಟ್ಲ ವಿಶೇಷವಾದ ಒಂದು ಕೈ ಮುಕ್ಕಿದ ನಮಸ್ಕಾರ ಮಲ್ಪನ ಕಲೆ ಉಂಡು ಬಂದ ಯಕ್ಷಗಾನ ಮಾತ್ರ ಪ್ರಪಂಚೊಡೆ ಅತ್ಯಂತ ಮಲ್ಲ ಮಾನ್ಯತೆ ಪಡೆದ ಚಿತ್ರ ಸೂರ್ಯ ಚಂದ್ರರ ಇಪ್ಪ ಮುಟ್ಟ ಇಪ್ಪನ ಕಲೆ ಯಕ್ಷಗಾನ ಅಂತ ಅವೇನ ಇತ್ತು ಊರುಡು ದಾನ್ಯ ಬಂದ ಕಾಲಮಿತಿದ ವಿಚಾರೋಡು ಊರಿನಲ್ಲಿ ಇರುವವರಿಗೆ ಯಕ್ಷಗಾನ ಬೇಡ, ಮುಂಬೈಯ ಬಾಂಧವರಿಗೆ ಯಕ್ಷಗಾನ ಬೇಕು. ಇಲ್ಲಿ ಎಷ್ಟೋ ಮೇಳಗಳು ಬಂದಿದ್ದಾರೆ. ಪ್ರತಿಯೊಬ್ಬರೂ ಸಹ ಈ ಯಕ್ಷಗಾನ ಕಲಾವಿದರಿಗೆ ಪ್ರೀತಿಸಿ ಗೌರವಿಸಿ ಈ ಕಲೆಗೆ ಪ್ರೋತ್ಸಾಹವನ್ನು ಕೊಡುವಂತಹ ದೊಡ್ಡ ಮನಸ್ಸು ಈ ಮುಂಬಯಿಯ ನಮ್ಮ ತುಳು ಕನ್ನಡಿಗರಿಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇಂಥ ರಾಜಣ್ಣನಂತ ಸಂಯೋಜಕರು, ಮನೋಜಣ್ಣನಂತ ದೊಡ್ಡ ಮನಸ್ಸಿನವರು ಈ ವೇದಿಕೆಯಲ್ಲಿ ಕೂತಂತ ನೀವೆಲ್ಲರ ಪಾಪ ಈಗ ಒಂದು ಯಕ್ಷಗಾನ ಮಾಡಬೇಕಾದ್ರೆ ಎಷ್ಟೋ ಖರ್ಚುಗಳಿದೆ. ಎಲ್ಲರೂ ಕರೆದು ಎಲ್ಲರೂ ಸೇರಿ ಕೊಟ್ರೆ ಪಾಪ ಸಂಯೋಜಕರು ಅವರಿಗೆ ಕೊಡ್ತಾರೆ, ಇಲ್ಲದ್ರೆ ಅವರ ಕಿಸಿಟ್ಟು ಹೋಗ್ಬಿಡು, ಅವ್ರ ಮನೆಯಲ್ಲಿ ಅವರ ಹೆಂಡತಿ ದೂರ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಸಮಾಜ ಸೇವೆಯನ್ನೆಲ್ಲ ಮಾಡ್ಬೇಕು ಅಂತಾದ್ರೆ ನಾನೆಲ್ಲ ಹೇಳ್ತೇನೆ, ಎಷ್ಟರವರೆಗೆ ಯಾವ ವ್ಯಕ್ತಿಗೆ ಅವನ ಹೆಂಡತಿಯ ಸಪೋರ್ಟ್ ಇಲ್ವೋ ಅವನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಅವ್ರ ಹೆಂಡತಿ ಇತ್ತು ನಿಮ್ಮ ಸಂಘ ಸಂಸ್ಥೆ ನಿಮ್ಮ ತಿರುಗಾಟ ಬಂದು ಮಾಡಿ ಜಾಗೃತಿ ಅಂದ್ರೆ ಗೋವಿಂದ ಮಾನ್ಯತೆಯಿಂದ ಮನೆಯದೇ ಬಾಕಿ. ಯಾಕೆಂದ್ರೆ ನೀವೆಲ್ಲ ಆ ಒಂದು ಕಲೆಗೆ ಅದನ್ನು ಪ್ರೋತ್ಸಾಹ ಕೊಡುವಲ್ಲಿ ನಮ್ಮ ಮಹಿಳೆಯರದ್ದು ದೊಡ್ಡ ಕೈ ಇರುತ್ತದೆ. ಈ ಸಂದರ್ಭದಲ್ಲಿ ಮಂದಾರ್ತಿ ಮೇಳದ ಖ್ಯಾತ ಸ್ತ್ರೀ ಪಾತ್ರಧಾರಿ ದಿನಕರ್ ಕುಂದ್ರವ್ ನಡೂರು ಅವರನ್ನು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನಿತರು ಮಾತನಾಡುತ್ತಾ ಸನ್ಮಾನಕ್ಕೆ ಧನ್ಯವಾದ ಸಮರ್ಪಿಸಿದರು. ಬಹುಶಃ ಈ ದಿವಸ ಮುಂಬೈ ಮಹಾನಗರದಲ್ಲಿ ಇಂಥ ಯಕ್ಷರಂಗದಲ್ಲಿ ನನ್ನನ್ನು ಸನ್ಮಾನಿಸಿದ್ದೀರಿ ಎನ್ನುವಲ್ಲಿಗೆ ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ಸನ್ಮಾನ ಎನ್ನುವುದು ಪಡೆಯುವುದು ಬಹಳ ಕಷ್ಟ, ಯೋಚನೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಸನ್ಮಾನ ಮಾಡಿದ್ದೀರಿ, ಆ ಸನ್ಮಾನದ ಹಿಂದೆ ಏನುಂಟು ಅಂತ ನಾವು ಯೋಚಿಸಬೇಕಾಗ್ತದೆ. ಸನ್ಮಾನ ಮಾಡಿದ ಮೇಲೆ ನಾವಿನ್ನೂ ಈ ಯಕ್ಷಗಾನದಲ್ಲಿ ಎಷ್ಟು ಹೋರಾಟ ಮಾಡಬೇಕೆನ್ನುವುದು ನಮ್ಮ ಮನಸ್ಸಿಗೆ ಈಗ ಬಂದಿದೆ. ಈ ಸನ್ಮಾನದಿಂದ ಎಚ್ಚೆತ್ತಂತ ನಾನು ಮುಂದಿನ ದಿನದಲ್ಲಿ ಇನ್ನೂ ಒಬ್ಬ ಒಳ್ಳೆಯ ಉತ್ತಮ ಕಲಾವಿದನಾಗಿ ಬೆಳೆಯುವಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ನಾನು ಪ್ರಯತ್ನಿಸುವುದಾಗಿ ಹಾಗೆಯೇ ಈ ತಂಡದ ಬಗ್ಗೆ ನಿಮಗೆ ಹೇಳಬೇಕಾದಿಲ್ಲ. ನನ್ನ ಅಣ್ಣ ಸದಾಶಿವ ಭಾಗವತರು ಅವರು ನಾನು ಕರೋನಾ ಸಂಕಷ್ಟದಲ್ಲಿ 5 ವರ್ಷದ ಹಿಂದೆ ಈ ತಂಡವೊಂದನ್ನು ರಚಿಸಿ ಹೊರಟವರು. ಪ್ರಥಮ ವರ್ಷದಲ್ಲಿ 10 ಕಾರ್ಯಕ್ರಮ, 2ನೇ ವರ್ಷದಲ್ಲಿ 30 ಕಾರ್ಯಕ್ರಮ, 3ನೇ ವರ್ಷದಲ್ಲಿ 60 ಕಾರ್ಯಕ್ರಮ, 4ನೇ ವರ್ಷ ಅಂದ್ರೆ ಹಿಂದಿನ ವರ್ಷದಲ್ಲಿ 100 ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜಯಬೇರಿಯನ್ನು ಗಳಿಸಿದವರು ನಾವು. ಹಾಗೆ ಈ ವರ್ಷ ನಮ್ಮದು 5ನೇ ವರ್ಷ. 18 ಜನ ಕಲಾವಿದರ ತಂಡದೊಂದಿಗೆ ಹೊರಟಂತ ನಾವು ಮುಂಬೈ ಮಹಾನಗರಕ್ಕೆ ಬರುವಾಗ ಯಾರನ್ನ ಸಂಪರ್ಕ ಮಾಡುವುದು ಅಂತ ಯೋಚಿಸಿದಂತ ನಾವಿಬ್ಬರು ಮೊದಲಾಗಿ ಮುಂಬೈಗೆ ಫೋನ್ ಮಾಡೋದು ರಾಜಣ್ಣ ನಾವು ಏನ್ ಮಾಡುವುದು ಅಂತ. ಬಹುಶಃ ನಾನು ಫೋನ್ ಮಾಡೋದು ಕಡಿಮೆ, ಅಣ್ಣ ಮೇಲೆ ಮಾತಾಡೋದು. ಆಗ ಬಹುಶಃ ಒಂದೇ ಸರಿ ಅವ್ರು ನಮ್ಗೆ ಉತ್ತರ ಕೊಡುವುದಿಲ್ಲ, ಏನ್ ಮಾಡೋದು ಅಂತ. ಕೊನೆಗೆ ಬನ್ನಿ ಅಂತ ಹೇಳ್ತಾರೆ. ಬಂದ ಮೇಲೆ ನಮ್ಗೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಿ ಕಳಿಸ್ತಾರೆ. ಹಾಗೆ ಬಂದವರು ಎಲ್ಲಿ ಉಳಿಯುವುದು ಅಂತ ಕೇಳಿದಾಗ ನಾವು ಮನೋಜ್ ಹೇಳಿದ್ವಿ,
ನಾವು ಎಲ್ಲಿ ಉಳಿಯುವ ಅಂತ, ಬನ್ನಿ ನಮ್ಮಲ್ಲಿ ಉಳಿಯಿರಿ ಅಂತ ನಮ್ಗೆ ಒಂದು ಆಶ್ರಯ ಗೊತ್ತ. ಎಲ್ಲಿಯೂ ನಮ್ಮನ್ನ ಬನ್ನಿ ಅಂತ ಜೋರಾಗಿ ಹೇಳಿದಿಲ್ಲ, ಬನ್ನಿ ಅಂತ ನಗುಮುಗದಿಂದ ಕರೆದು ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ನನ್ನನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿದಂತ ಸತ್ಯನಾರಾಯಣ ಸೇವಾ ಸಮಿತಿಗೆ ತಲೆಬಾಗಿ ವಂದಿಸುತ್ತಿದ್ದೇನೆ. ಕಲಾವಿದರು ವೇಷ ಮಾಡಿ ಮಾತಾಡಬಹುದೇ ಹೊರತು ಮೈಕ್ ಹಿಡಿದು ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ. ಅದು ನನಗಂತೂ ಬರುವುದೇ ಇಲ್ಲ. ಆಡಿದ ಮಾತಿನಲ್ಲಿ ಎಲ್ಲಿಯಾದರೂ ಲೋಪದೋಷಗಳಿದ್ರೆ ಹಿರಿಯವರಾದ ನೀವು ಕ್ಷಮಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಭಾಷಣವನ್ನು ನವೋದಯ ಕನ್ನಡ ಸೇವಾ ಸಂಘ ಠಾಣೆಯ ಅಧ್ಯಕ್ಷರಾದ ದಯಾನಂದ್ ಶೆಟ್ಟಿ, ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ ಇದರ ಸಂಚಾಲಕರಾದ ಸದಾಶಿವ್ ಅಮೀನ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಇಂದಿನ ಈ ಯಕ್ಷಗಾನವನ್ನು ನೋಡುವಾಗ ಸಂತೋಷವಾಗ್ತದೆ. ಯಾಕೆಂದ್ರೆ ಈ ದುರ್ಗಾ ಸರಸ್ವತಿ ಅಂದ್ರೆ ನಮ್ಮ ಕಲಾಮಾತೆ ಆರಾಧ್ಯ ದೇವಿ ಶಾರದಾಂಬೆಯ ಒಂದು ಪ್ರಧಾನ ವೇದಿಕೆ. ಈ ವೇದಿಕೆಯನ್ನು ನಿರ್ಮಿಸಬೇಕು, ಈ ವೇದಿಕೆಯಲ್ಲಿ ಯಕ್ಷಗಾನವನ್ನು ಮಾಡಿಸಿಕೊಡ್ಬೇಕು ಒಂದು ದೂರಾಲೋಚನೆ ಇಟ್ಟುಕೊಂಡು ಈ ವೇದಿಕೆಯನ್ನು ನಾವು ಸ್ಥಾಪಿಸಿದ್ದೇವೆ. ಆದರೆ ಸ್ಥಾಪಿಸಿದಂತಹ ಒಂದು ಆ ಯೋಜನೆ ಇಂದು ನಿಜವಾಗಿಯೂ ಒಳ್ಳೆ ರೀತಿಯಲ್ಲಿ ಒಂದು ವೇದಿಕೆಯಾಗಿ ಮಾರ್ಪಡಿದೆ ಅನ್ನಲು ನಿಜವಾಗಿ ನಾನು ಸಂತೋಷ ಪಡಿಸ್ತೇನೆ. ಯಾಕೆಂದ್ರೆ ಇಂತಹ ನಮ್ಮ ಹಿಂದೂ ಧರ್ಮ ಒಳೆಯಬೇಕಾದ್ರೆ ನಮ್ಮ ಇಂತಹ ಕಾರ್ಯಕ್ರಮಗಳು ಖಂಡಿತವಾಗಿ ಆಗ್ಬೇಕು. ಅಂದ್ರೆ ಇಂತಹ ಒಂದು ಸುಸಜ್ಜಿತವಾದ ಹಾಲ್ ಇರುವಾಗ ರಾಜು ಮೆನ್ನನ್ ಅಂತವರು, ಮನೋಜ್ ಅಣ್ಣನಂತವರು, ರಘುನಾಥ್ ಅಣ್ಣನವರು ಹಾಗೆ ಇಂಥ ಕಲಾವಿದರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರೆ ಖಂಡಿತವಾಗಿ ಎಲ್ಲರಿಗೂ ಈ ನಮ್ಮ ಸಂಘವು ಬೆನ್ನೆಲುಬಾಗಿ ನಿಲ್ತೇವೆ ಎಂಬ ಆಶ್ವಾಸನೆಯನ್ನು ಕೊಡುವುದರೊಂದಿಗೆ ಅಶೋಕ್ ಪುರೋಹಿತರು ಒಂದು ಮಾತು ಹೇಳಿದ್ರು. ನಾನು ಅದನ್ನು ಸ್ವಲ್ಪ ಉತ್ತೇಜಿಸ್ತೇನೆ. ಹೆಂಗಸರನ್ನು ಮುಂದೆ ಇಡಬೇಕಂತ ನಾನು ಇವತ್ತು ಬೆಳಿಗ್ಗೆ ಒಂದು ನಮ್ಮ ಕರ್ನಾಟಕದ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಅವರು ಹೇಳಿದ್ರು, ನಮ್ಮ ಜೀವನದಲ್ಲಿ 2 ಎಚ್ ಅಂದ್ರೆ ಗೊತ್ತಾಗಲ್ಲ, ಎಚ್ ಅದನ್ನು ನಾವು ತಲೆಗೇರಿಸಬೇಕಂತೆ. ಒಂದು ಹೆಂಡತಿ, ಒಂದು ಹೆಲ್ಮೆಟ್. ಇದು ಎರಡನ್ನು ನಾವು ಎಷ್ಟು ಎತ್ತರದಲ್ಲಿ ಇರ್ತೇವೋ ಅಷ್ಟು ನಮ್ಮ ಲೈಫು ಸುರಕ್ಷಿತವಾಗಿರ್ತದೆ ಅಂತ ಅವರು ಹೇಳಿದ್ದಕ್ಕೆ ಮುಂದೋಗುತ್ತೇನೆ. ಮೊದಲಾಗಿ ವಿಶೇಷವಾಗಿ ಮಹಿಳೆಯರಿಗೂ ನಾನು ಕೂಡ ಧನ್ಯವಾದ ಅರ್ಪಿಸ್ತೇನೆ. ನನ್ನ ಈ ತಂಡ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದಾರ್ತಿ ಇದೀಗ 5ನೇ ವರ್ಷ ಕಾಲಿಡ್ತಾ ಇದೆ. ಒಂದು ಚಿಕ್ಕವಾದ ತಂಡ. ನಮ್ಮಲ್ಲಿ ಸೂಪರ್ ಸ್ಟಾರ್ಗಳು ಇಲ್ಲದಿದ್ದರೂ ಪ್ರತಿಭಾವಂತ ಯುವ ಕಲಾವಿದರ ಒಂದು ತಂಡ. ಭಾಗವತರು, ಗಣೇಶ್ ಆಚಾರ್ಯ ಅಂತ ಹೇಳಿದ್ರು ಎಲ್ಲರೂ, ವಿಶ್ವನಾಥ ಹೆಣ್ಣ ಬಯಲಾಗಲಿ, ಈ ವರ್ಷ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಮಗ ಚಿಟ್ಟಾಣಿ ನರಸಿಂಹ ಹೆಗಡೆ ಈಗ ಪ್ರಥಮವಾಗಿ ಅವರಿಗೆ ಪ್ರವೇಶ ಆಗ್ತದೆ. ಅವರು ಸೇರಿ ಎಲ್ಲರೂ ಪ್ರತಿಭಾವಂತ ಯುವ ಕಲಾವಿದರು ಒಂದು ಸಣ್ಣ ತಂಡ. ಯಾಕಂದ್ರೆ ಈ ಯಕ್ಷಗಾನವನ್ನ ನಮ್ಮ ಒಂದು ವರ್ಷದಲ್ಲಿ ಸಾಧಾರಣ 400ರಿಂದ 500 ಕೋಟಿ ರೂಪಾಯಿ ವ್ಯವಹಾರ ನಮ್ಮ 5 ಜಿಲ್ಲೆಗಳಲ್ಲಿ ನಡೆಯುತ್ತಾ ಜಗತ್ತಿನ ಏಕೈಕ ಕಲೆ ಅಂದ್ರೆ ಯಕ್ಷಗಾನ ಕಲೆ. 400ರಿಂದ 500 ಕೋಟಿ. ಅದರಲ್ಲೂ ಧಾರ್ಮಿಕ ದತ್ತಿ ಇಲಾಖೆಗೆ 100 ಕೋಟಿ ರೂಪಾಯಿ ಹೋಗ್ತಾ ಇದೆ. ಕಟೀಲಾಗಲಿ, ಧರ್ಮಸ್ಥಳ ಆಗಲಿ, ಮಂದರ್ತಿ, ಬಾಣಕಟ್ಟೆ ಈ ತರ 100 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೋಗ್ತದೆ. ಆದ್ರೆ ಕಲಾವಿದರಿಗೆ ಏನು ಅದರಿಂದ ಪ್ರಯೋಜನ ಇಲ್ಲ. ಅಲ್ಲಿ ಯಾರು ಹಸ್ತಕ್ಷೇಪ ಇದೆ ಅವರಿಗೆ ಅದಕ್ಕೆ ಲಾಭ ಆಗುತ್ತೆ. ನಮಗೆಲ್ಲ ದೇವರುಗಳಿವೆ, ಇಲ್ಲಿ ಸಭೆಯಲ್ಲಿ ಕೂತಿರಲ್ಲ, ಇವರೆಲ್ಲ ನಮ್ಮ ದೇವರುಗಳು, ನೀವೆಲ್ಲ ನಮ್ಮ ದೇವರುಗಳು. ಆದ್ರಿಂದ ಸ್ಥಿರವಾಗಿ ವಂದಿಸ್ತಾ ಇದ್ದೇನೆ. ಇದು ನಾನು ಬರೆದ ಕಥೆ ಜಗನ್ಮಾತೆ ವನದುರ್ಗಿ, ನನ್ನ 12ನೇ ಕೃತಿ. ಇದರಲ್ಲಿ ಕೆಲವು ಕಥೆಗಳು ನಿಮಗೆ ಇದು ಆಗಬಹುದು ಅಂತ ಅನಿಸಿರ್ಬೋದು. ಇದು ಶಿವಪುರಾಣದಿಂದ ಒಳಗೊಂಡ ಕಥೆ. ಆದ್ರೆ ಇದಕ್ಕೆ 43 ವರ್ಷದ ಹಿಂದೆ ನನ್ನ ಊರಲ್ಲಿ ನಡೆದ ಸತ್ಯ ಘಟನೆ ಇದು. ಆವಾಗ ಉದಯವಾಣಿ ಪೇಪರ್ ನಲ್ಲಿ ಬಂದಿತ್ತು. ಆವಾಗ ನನಗೆ 15 ವರ್ಷ. ಅದನ್ನ ಈ ಶಿವಪುರಾಣದ ಒಂದು ಕಥೆಯ ಜೊತೆ ನಾನು ಹೆಣೆದಿದ್ದೇನೆ. ಕೆಲವರಿಗೆ ಗೊತ್ತಿರಬಹುದು. ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಸುರೇಶ್ ಕಾಮತ್ ಅವರು, ದೊಡ್ಡ ಉದ್ಯಮಿ, ಅವರು ಬಂದಿದ್ದಾರೆ. 45 ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ನಡೆದಂತ ಒಂದು ಘಟನೆ ಇದು. ಅದನ್ನ ನಾನು ಈ ರೀತಿ ತೋರಿಸ್ತಾ ಇದ್ದೇನೆ. ಯಾಕಂದ್ರೆ ಕೆಲವರಿಗೆ ಈ ರೀತಿ ಆಗಬಹುದಾ ನಿಜ ಜೀವನದಲ್ಲಿ ಅಂತ ಸಂಶಯ ಇರಬಹುದು. ಅದಕ್ಕಾಗಿ ನಾನನ್ನ ಸಾಕ್ಷೀಕರಿಸುತ್ತಿದ್ದೇನೆ. ಇನೋವೇಟಿವ್ ಎನ್ಡಿಟಿ ಸರ್ವಿಸಸ್ನ ಆಡಳಿತ ನಿರ್ದೇಶಕ ಅವಿನಾಶ್ ಪುತ್ರನ್, ನಿತ್ಯಾನಂದ ಸೇವಾ ಸಮಿತಿ ಠಾಣೆಯ ಅಧ್ಯಕ್ಷ ರಘುನಾಥ್ ಎ ರೈ, ಠಾಣೆಯ ಪ್ರಜಾ ಗ್ರೂಪ್ ಆಫ್ ಹೋಟೆಲ್ಸ್ನ ಸಿಎಂ ಶೆಟ್ಟಿ, ಸ್ಟೇಟಸ್ ಗ್ರೂಪ್ ಆಫ್ ಹೋಟೆಲ್ನ ರತ್ನಾಕರ್ ಚಂದ್ರನ್, ಹೋಟೆಲ್ ದುರ್ಗಾ ವಿಹಾರ್ ಠಾಣೆಯ ನವೀನ್ ಶೆಟ್ಟಿ, ನವೋದಯ ಕನ್ನಡ ಸೇವಾ ಸಂಘ ಠಾಣೆಯ ಅಧ್ಯಕ್ಷರಾದ ದಯಾನಂದ್ ಶೆಟ್ಟಿ, ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಅರವಿಂದ್ ಪುತ್ರನ್,
ಶ್ರೀ ಸತ್ಯನಾರಾಯಣ ಸೇವಾ ಸಮಿತಿ ಬಾಲ್ಕೋಮ್ನ ಗೌರವ ಪ್ರಧಾನ ಕಾರ್ಯದರ್ಶಿ ಜಿತೇಶ್ ಟಿ ಪೂಜಾರಿ, ಕೋಶಾಧಿಕಾರಿ ಹಿತೇಶ್ ಆರ್ ಕುಂದರ್, ಕಾರ್ಯಕ್ರಮದ ಸಂಯೋಜಕ ರಾಜು ಮೆಂಡನ್ ವಡ್ಸೆ, ಹೆಗ್ಗಡೆ ಸೇವಾ ಸಂಘದ ಮಾಜಿ ಕಾರ್ಯದರ್ಶಿ ಅಶೋಕ್ ಹೆಗ್ಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಸಭಾಧ್ಯಕ್ಷತೆ ವಹಿಸಿದ ಸಮಿತಿಯ ಅಧ್ಯಕ್ಷರಾದ ಮನೋಜ್ ಹೆಗ್ಡೆ ಅಧ್ಯಕ್ಷೀಯ ಭಾಷಣಗೈದರು. ನಮ್ಮ ಇವತ್ತು ಸನ್ಮಾನ ಪಡೆದಂತ ದಿನಕರ್ ಕುಂದರ್ ಅವರು ವಿಶೇಷವಾಗಿ ನಾನು ಹಲವಾರು ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ವಿಶೇಷ ಗುಣ ಅಂದ್ರೆ ಈ ಕಲಾವಿದರಿಗೆ ತಮ್ಮ ಕಲಾ ಪ್ರದರ್ಶನದ ಒಂದು ಹೆಮ್ಮೆ ಇರ್ತದೆ ಅವರ ತಲೆಯಲ್ಲಿ. ನಾನು ದೊಡ್ಡ ಕಲಾವಿದ, ನನ್ನ ಎಲ್ಲ ಪ್ರೇಕ್ಷಕರು ನಮ್ಮ ಅಭಿಮಾನಿ ಬಳಗ ಅಂತ ಹೇಳುವ ಒಂದು ಹೆಮ್ಮೆ ಇರ್ತದೆ. ಆದ್ರೆ ಆ ದಿನಕರ್ ಕುಂದರಲ್ಲಿ ನಾನು ಯಾವತ್ತೂ ಇದನ್ನು ಕಂಡಿಲ್ಲ. ಒಳ್ಳೆ ಒಂದು ಪ್ರಾಮಾಣಿಕವಾಗಿ ಒಂದು ಪ್ರದರ್ಶನ ಮಾಡುವಂತ ಒಂದು ಒಳ್ಳೆಯ ಕಲಾವಿದ. ವಿಶೇಷವಾಗಿ ನಾನು ಇವತ್ತಿಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಎಲ್ಲ ಯಕ್ಷಗಾನದ ನಿರೀಕ್ಷೆಯಲ್ಲಿ ತಾವಿದ್ದೀರಿ. ಆದ್ರೆ ಒಂದು ಮಾತನ್ನು ಹೇಳ್ಬೇಕಾಗ್ತದೆ, ನಮ್ಮ ಈ ಕನ್ನಡ ನವೋದಯ ಕನ್ನಡ ಸೇವಾ ಸಂಘದ ಈ ಒಂದು ವೇದಿಕೆಯಲ್ಲಿ ಅದೆಷ್ಟೋ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದಾರೆ. ಹಾಗಾಗಿ ಮೊದಲು ಅವರಿಗೆ ಧನ್ಯವಾದಗಳನ್ನು ಕೊಡುತ್ತೇನೆ. ಅದೇ ರೀತಿಯಲ್ಲಿ ಈ ಯಕ್ಷಗಾನ ಕಲೆ ಉಳಿಬೇಕಾದ್ರೆ ನಿಮ್ಮಂತ ಕಲಾ ಪ್ರೇಮಿಗಳು ಇರುವುದು ಅತಿ ಮುಖ್ಯ. ಹಾಗಾಗಿ ಮೊದಲು ನಿಮಗೆ ತರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಶೇಷವಾಗಿ ನೀವು ಪುಣ್ಯವಂತರು, ಯಾಕಂದ್ರೆ ಈ ವೇದಿಕೆಯಲ್ಲಿ ಅದೆಷ್ಟು ಯಕ್ಷಗಾನ ಪ್ರದರ್ಶನವಾಗ್ತದೆ. ಹಾಗೆಲ್ಲರೂ ನೀವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ ನಮ್ಗೆ ಕೂಡ ಸತ್ಯನಾರಾಯಣ ಸೇವಾ ಸಮಿತಿಗೆ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಯಕ್ಷಗಾನಕ್ಕೆ ಬಿಡುವು ಮಾಡಿಕೊಡ್ತೇನೆ. ರವಿ ಹೆಗ್ಡೆ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದ ಸಮರ್ಪಿಸಿದರು. ರಾಘವೇಂದ್ರ ಬಾಗ್ವಾಡಿ ಸಹಕರಿಸಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಕ್ಷಗಾನ ಪ್ರಿಯರು, ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಶ್ರೀ ಸತ್ಯನಾರಾಯಣ ಸೇವಾ ಸಮಿತಿ ಬಾಲ್ಕೋಮ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯವರು, ಸರ್ವ ಸದಸ್ಯರು ಹಾಗೂ ಕಾರ್ಯಕ್ರಮದ ಸಂಯೋಜಕ ರಾಜು ಮೆಂಡನ್ ವಡ್ಸೆ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಉದ್ಯಮಿ, ಸಂಘಟಕ, ಕಲಾ ಪೋಷಕರೂ ಆದ ರಾಜು ಮೆಂಡನ್ ವಡ್ಸೆ ಅವರ ಸಂಯೋಜನೆಯಲ್ಲಿ ಮುಲುಂಡ್ನಲ್ಲಿ ಆಗಸ್ಟ್ 2 ಮತ್ತು 3ರಂದು ಮಂದಾರ್ತಿ ಮೇಳದ ಹೆಸರಾಂತ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನ ಆಯೋಜಿಸಿ ಪರಿಸರದ ಯಕ್ಷ ಪ್ರೇಮಿಗಳಿಗೆ ಯಕ್ಷಗಾನದ ಸವಿ ಉಣಿಸಿದ ಅವರ ಕಲಾ ಸೇವೆ ಅಭಿನಂದನೀಯ. ಧನಂಜಯ್ ಪೂಜಾರಿ ಜೊತೆ ಇನ್ನಂಜೆ ಜೈರಾಮ್, ಮುಂಬೈ ನ್ಯೂಸ್. ಈಗ ಮೂಗಿನವ್ರಿಗೆ ಕುಡ್ದಿದ್ದೀರಿ ಅಂತ ಹೇಳಿದ್ರಿ. ಈ ಕುಡಿಯುವುದೆಲ್ಲ ಮೂಗಾಗ ಬಾಯಲ್ಲ, ಮೂಗಿರುವುದು ಬಾಯಿಂದ ಮೇಲೆ ಕೆಳಗೆ, ಬಾಯಿಂದ ಮೇಲೆ ಹೆಚ್ಚಾತು ಮೂಗಲ್ ಬರುವುದ ಬಾಯಲ್ಲ. ಈಗ ಹೆಚ್ಚು ಕುಡಿಯಬಾರ್ದು ಎಂಬ ಕಾಯ್ದಾನೆ ಹೇಳುದು ಬಿಟ್ಟು ಮತ್ತಿಗೆ ಹಪ್ಪು ವಾಸನೆ ಮತ್ತೆ ಹೆಚ್ಚಿಗೆ ಪರಿಮಳ ಬಾರ್ದಿದ್ದು ಕುಡಿಯುವಂತ ನಮ್ಮ ಹತ್ರ ಹಣ ಇಲ್ಲಲ್ಲ. ಹಣವ ನಿಮ್ಮ ಹತ್ರ ಹಣ ಕೊಟ್ಟು ಎಲ್ಲ ಇದ್ದೇವೆ ಹೋಗ್ತಾರೆ. ಒಂದೇ ದಿವಸ ಪೂರ ಮದುವೆ ಆಗಿದೆಯಾ ನಿನಗೆ? ಮದುವೆ ಆಗಿದೆ. ಮದುವೆ ಆದ ಮೇಲೆ ಹೆಂಡತಿಯ ಕಷ್ಟ ಸುಖ ಏನು ಚೆನ್ನಾಗಿ ಯೋಚನೆ ಮಾಡಿದ್ದೀರಾ? ನೀವು ನಮ್ಮವಿಂದಿರ್ತೀರಿ, ಉಳಿದ ಹಾಳು ಮಾಡಿಕೊಳ್ತಾ ಇದ್ದೀರಲ್ಲ. ಧನ ನಷ್ಟ, ಮಾನ ನಷ್ಟ, ಎಲ್ಲ ನಷ್ಟ. ನಮ್ಮಂತ ಕುಡುಕರಿಂದ ಇದ್ರಲ್ಲಿ ನಿಮ್ಮಂತವ್ರ ರಾಜ್ಯ ಬರ ಮತ್ತೆಂತದ್ದು ಇಲ್ಲ. ಮತ್ತೆ ಇದನ್ನು ತಿಳಿದ ನಾನು ನಿಮ್ಮಂತವರಿಗೆ ಉಚಿತ ಖಚಿತ ಕೊಡಲಿಲ್ಲ, ಸ್ತ್ರೀಯರಿಗೆ ಕೊಟ್ಟಿದ್ದೆ. ಉಚಿತ ಖಚಿತ ನೀವು ಇದೆಲ್ಲ ತೆಗ್ದ ಬಿಡ್ತೀರಿ. ಆ ಭಾಗ್ಯ ಈ ಭಾಗ್ಯವನ್ನು ಕೊಟ್ಟು ಗಣಸರು ಬೋಚ ಮಾಡ್ರಿ ನೀವು. ಮತ್ತೆ ಕೇಳಿ, ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಹೆಂಗಸರು ಕಾರ್ಯಕ್ರಮ ನೋಡುವುದಿಲ್ಲ, ಮತ್ತೆ ಅವ್ರವರಲ್ಲಿ ಮಾತುಕತೆ. ಇದು ಕಳತಿನ ಬಂತ
ಮುಂದಾಗ ಅದನ್ನು ಬಹಳ ಕಾಲಕ್ಕೆ ಮಾಡ್ತೀನಿ ಅಲ್ವಾ ಸ್ವಲ್ಪ ಇಟ್ಕೊಂಡ್ರೆ ಹಣ ನಾನು ಸಾಯ್ತೀನಿ ಹೇಳುವಲ್ಲ ಕೇಳುವಲ್ಲ ನಾನು ನೋಡಿಲ್ವಾ ಕಳಿಂಗಾಧಿಪತಿ ಕಳಿಂಗದಾಧಿಪತಿ ಗುಣಶೇಖರ ಯಾವಾಗ ಒಂದೇ ಹಸಿರು ಕೆಲವು ಜನ ಇರ್ಬೋದು ಅಲ್ವೋ ಗುಣಶೇಖರ ಕಳಿಂಗದ ತೋರಣ ಹೊರಟಲ್ಲಿ ಗೊತ್ತಾ ಆವಂತಿಗೆ ಹೌದು ಇದೇ ಆವಂತಿಲ್ಲ ಮತ್ತೆ ಅಯ್ಯೋ ಮೇಘನಾದ ಕುಟುಂಬ ಅವ್ರ ಜೊತೆಲೆ ಬಂದ ನನ್ನ ತಂಗಿಯ ಗಂಡನ ನನ್ನ ಪಾಪ ಬಾಬಾ ಬಂದಾರ ಬಂದರು ಬಾವಲ್ಲಿ ಹೋಗಿ ಅವ ಗುರು ಮಟ್ಟದಿಂದ ಬರಲಿಲ್ಲ ಹೇಳ್ತಾ ಸುಳ್ಳು ಏನು ದ್ರೋಹವಾಗಿತ್ತಾ ಇದ್ದೀಯ ಸಂಸಾರ ನನ್ನ ಕುಮಾರ ಅಧಿಕಾರ ಎಂದು ನನಗೆ ಯಾರಿಗೆ ಕೊಟ್ಟು ಬೇಕಾದ್ರೂ ಮದುವೆ ಮಾಡಿಸ್ತೇನೆ ಅದೆಲ್ಲ ಕೊಲೆಯನ್ನಾದ್ರೂ ಮಾಡಿ ಏನು ಹೇಳೋದಕ್ಕೆ ನೀ ಯಾರು ಏನು ನಾನು ಯಾರು ನಿನ್ನ ನಿನ್ನ ತಂಗಿಯನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟ ಆಕೆ ಸತ್ತು ಹೋಗಿ ಕೆಲವು ವರ್ಷ ಆಯ್ತು ನೀನು ಪ್ರಶ್ನೆ ಮಾಡಬೇಡ ಪ್ರಶ್ನೆ ಮಾಡುವ ಅಧಿಕಾರ ನಿನಗೆ ಇಲ್ಲ ರಂಗನಾಯಕಿ ಆಗಮನದಲ್ಲಿ ಉಂಗುರವನ ಕೊಡಿಸಿದೆ ರಂಗನಾಯಕಿ ಆಗಮನದಲ್ಲಿ ಉಂಗುರವನ ಕೊಡಿಸಿದೆ